ನಾನು ಯತ್ನಾಳ್ ಅವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಚಿಕ್ಕವನು, ಅನುಭವದಲ್ಲೂ ಕೂಡ ಚಿಕ್ಕವನು. ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ನಂತರ ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಅಂದರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ, ಭ್ರಷ್ಟಾಚಾರದ ವಿರೋಧ ಇದ್ದೀರಿ, ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂಥ ನಾಯಕರನ್ನ ತೆಗೆದು ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನ ವಿಶ್ವಾಸ ಹೋಗ್ತದೆ. ಆಗ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ನಂತರ ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪೂರ್ವಕ ಕೇಳ್ಕೋದೇನೆಂದರೆ, ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ, ಭ್ರಷ್ಟಾಚಾರದ ವಿರೋಧ ಇದ್ದೀರಿ, ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂಥ ನಾಯಕರನ್ನ ತೆಗೆದು ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನ ವಿಶ್ವಾಸ ಹೋಗ್ತದೆ. ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರಿಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂಥೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ, ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ. ಯಾಕಂದರೆ ಇವತ್ತು ಹೊಸ ವರ್ಷದ ಹೊಸ ಸಂದೇಶ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ನರೇಂದ್ರ ಮೋದಿಯವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ, ವಂಶ ಪಾರಂಪರ್ಯ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ. ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ 370 ಲಾಗು ಆಗಿದೆ, ಕಾಶ್ಮೀರ ತೆಗೆದ ಮ್ಯಾಗ ಕರ್ನಾಟಕದಲ್ಲಿ ಏನಾದರೂ ಲಾಗು ಆಗಿದೆಯಾ? ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರವರಿಗೆ ಅದು ಹೋಗೋದಿಲ್ಲ ಅಂಥೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು. ಅದು ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತಲೆ ಮ್ಯಾಗೆ ಹೇರ್ತಾ ಇದ್ದೀರಿ? ವಿಜಯೇಂದ್ರ ಒಬ್ಬ ಮಹಾಭ್ರಷ್ಟ. ಇವನ ಕಾಲಾಗನೇ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು, ನಕಲಿ ಸಹಿ ಮಾಡಿದಂಥ ಆರೋಪ ಇದೆ. PSI ಹಗರಣದಲ್ಲಿ ಹೆಸರಿದೆ, 40% ಏನಿದೆ ಅದರಲ್ಲಿ ಹೆಸರಿದೆ. ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ. ಜನರ ಏನು ಅಭಿಪ್ರಾಯ ಇದೆ, ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು, BJPಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಯಾಕಂದರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು, ಹುಬ್ಬಳ್ಳಿ ಘಟನೆ ಇರ್ಬೋದು, ಶಿವಮೊಗ್ಗ ಘಟನೆ ಸ್ವತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆಯೂ ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ, ಆಸಾಮದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಹಿಂದೂಗಳ ಮೇಲೆ, ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗಂಥ ಮನೋಭಾವನೆ ಇಲ್ಲ ನಮ್ಮದು. ನಾವೆಲ್ಲ ಸಹನ ಮಾಡ್ಕೊಂಡು ಬಂದೀವಿ. ಅವ್ರು ಕಲ್ಲು ಒಗಿತಾರೆ ಗಣಪತಿ ಮೇಲೆ, ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ. ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ. ಅದಾಗಿ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ, ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಅದು BJP ಹಿಂದೂ ಪಕ್ಷ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಆವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ
ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತದೆ. ಸಹಾಯ ಆಗತ್ತೆ ಅಂತೀರಿ? ಆ? ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗುತ್ತೆ. ನಿಶ್ಚಿತವಾಗಿ ನೋಡ್ರಿ, ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ? ಹಿಂದೂಗಳ ರಕ್ಷಣೆ ಆಗ್ತದೆ, ಅಭಿವೃದ್ಧಿ ಮಾಡ್ತಾರೆ, ಪ್ರಾಮಾಣಿಕರದಾರ್ತಾರೆ. ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕರ್ನಾಟಕ ಎಷ್ಟು ಮೋಸ ಮಾಡಿದ್ರಿ? ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ, ನಾನು ಮುಗಿಸ್ತೀನಿ, ಮೋಸ ಮಾಡಿದ್ರಿ. ನನ್ನ ನಗರಕ್ಕೆ ಬಂದಂಥ 125 ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ. ಹೋರಾಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ, ಪಕ್ಷ ವಿರುದ್ಧ ಅಲ್ಲ ಅಂತೀರಿ? ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ಇದ್ದರೆ ನರೇಂದ್ರ ಮೋದಿಯವರಿಂದ. ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ. ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಶೈವರು ಬಿ ಜೆ ಪಿನ ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ. ನೀವು ನಿರ್ಣಯ ತಗೋದಾಗಲಿಲ್ಲ, ಮತ್ತು ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರಿ ಅಂದರೆ ಮುಂದಿನ ನಿರ್ಣಯ ತಗೊಳ್ಳಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ. ಜನಜಾಗೃತಿ ಮೂಡಿಸ್ತೀವಿ ಅಂತಂದ್ರೆ ಯಾವ ರೀತಿ ಜನಜಾಗೃತಿ ಮಾಡ್ತೀವಿ ನೋಡಿ. ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾಯಿದೆ. ಎಲ್ಲ ಕಡೆಯಿಂದ ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾಯಿದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ. ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಇವರು ಹೊಂದಾಣಿಕೆ ಇದ್ದಾರೆ, ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ, ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸ್ನೆಸ್ ಪಾರ್ಟ್ನರ್ಗಳಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು ಯಾರು? ನಿಮಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ. ನೀವು ಅದನ್ನು ಮಾಡ್ತಾಯಿಲ್ಲ. ವಿಧಾನಸಭೆಯಲ್ಲಿ ಆ ರಾಜಣ್ಣವ್ರು ಹೇಳ್ತಾರೆ, ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ಗೆ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಬೇಡಿ. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ವಿಜಯೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗಾಗ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜಯೇಂದ್ರ ಕಾರಣದನೇ. ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೋದೇ ಹೋದರೆ ಮುಂದೆ ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ ಅಂದರೆ ನಾವು ಸರ್ವೆ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ. ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲ ಕಡೆ ಜನಾಭಿಪ್ರಾಯ ತೊಗೋತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾಯಿದೆ, ಫೋನ್ ಬರ್ತಾಯಿವೆ, ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದ್ದೀವಿ. ನೀನೇನೋ ಅವನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂಥವ್ರು. ಅವ್ರು ಹೇಳಿದ್ರು, ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟಿರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಇದನ್ನು ನೀವು ಬಿಟ್ಟು ಮತ್ತೆ ಯಡಿಯೂರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ರೀತಿ ನಾವು ಹೋಗ್ಲಿಕ್ಕೆ. ಒಂದು ವೇಳೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಯತ್ನಾಳ್ ನಡೆಯಲ್ಲ. ಯತ್ನಾಳ್ ಜನ ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ನಾವು ನೋಡ್ರಿ ಜನರು ಬಿಟ್ಟು ನಾವು ಇರೋದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್, ನಿಮ್ಮ ಟೀಮ್ ನೋಡಿ, ಇದು ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ. ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಇವರು ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿಪಶು ಮಾಡಿದ್ರು. ಈಗ ರಮೇಶ್ ಜಾರಕಿಹೊಳಿ CD ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರು CD ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು. ಯಾರವರು ನೀವೇ ನೋಡ್ರಿ, ಮಹಾನಾಯಕರು ಅದಾರೆ. ಅವು 2 ಫ್ಯಾಕ್ಟ್ರಿ ತಿಳಿವಿ. ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಹೌದು ಯತ್ನಾಳ್ ಹೇಳೋದು ಸತ್ಯ,
ಅದೇ ಫ್ಯಾಕ್ಟ್ರಿಯವರೇ ನಂದು ಅಷ್ಟೇ ಅಲ್ಲ 48 ಜನರ ಸಿ ಡಿ ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ? ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದ. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದ. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು 2 ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ. 48 ಮಂದಿದು ಸಿ ಡಿ ಇದೆ ಅಂದಮ್ಯಾಗ ಎಲ್ಲರಿಗೆ ಭಯ ಬರ್ತಾಯಿದೆ, ನಂದಿದೆಯೋ ನಿಂದಿದೆಯೋ. ಮತ್ತು ಕಳ್ಳರು ಹೋದಾರ ಅವರು. ವಿಜೇಂದ್ರನ ಒಂದು ಟೀಮ್ ಇದೆ, ಅವನೇ ಈಗ BJP ಸೋಷಿಯಲ್ ಮೀಡಿಯಾದ ಹೆಡ್, ಅವನೇ ಎಡಿಟರು ಇಲ್ಲಿ BJP ಒಳಗೆ. ಅಲ್ಲಿನೂ ಕಾಂಗ್ರೆಸ್ನಾಗಂತೂ ಅವ್ರು ಹೇಳಿದ್ದಾರೆ. ಮೊನ್ನೆ ಮುನಿರತ್ನ ಹೇಳಿದ್ರು, ನಂದೆಲ್ಲ ಇಷ್ಟೆಲ್ಲ ಸಿ ಡಿ ಅವಾಂತರ ಮಾಡಿದವನೇ ಸಿ ಡಿ ಕಿಂಗ್ ಅಂತಲೇ DK ಶಿವಕುಮಾರ್ ತಯಾರು ಮುನಿರತ್ನ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬಬೇಕಾದ್ರೆ ಅವ್ರ CBI ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡಬೇಕು. ಸರ್, ಈಗ ಕಾರ್ಯಕರ್ತರಿಗೆ ಒಂದು ಗೊಂದಲ ಇದೆ. ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಕೊಡಬೇಕು ಕೊಡಬಾರ್ದು ಅನ್ನೋ ಗೊಂದಲ ಸರ್. ನೋಡ್ರಿ, ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಿಲ್ಲ, ಯಾವುದೇ ನಿರ್ಣಯ ನಾವು ತೊಗೊಂಡಿಲ್ಲ. ಮುಂದಿನ ರಾಜ್ಯದ ಅಧ್ಯಕ್ಷರು ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗೆ ನಮ್ಮ ಮುಂದಿನ ನಿರ್ಣಯ ಆಗ್ತದೆ. ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡಬೇಕು. ಸರ್, ಈಗ ಅಶಿಸ್ತಿನ ನೆಪದಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗಿ ಅಸಿಸ್ಟ್ ಮಾಡಿದ್ರ? ಯಾರು ಮಾಡಿದ್ದಾರೆ? ಏನಾಯ್ತು? ಪ್ರೂಫ್ ಏನಿದೆ? ನಾ ಭಾರತೀಯ ಜನತಾ ಪಾರ್ಟಿಗೆ ಏನೂ ಟೀಕೆ ಮಾಡಿಲ್ಲ, ನರೇಂದ್ರ ಮೋದಿಯವ್ರ ಬಗ್ಗೆ ಏನೂ ಮಾತಾಡಿಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡಿಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ವೋಟ್ ಹಾಕಿಲ್ಲ. ನಾನೊಬ್ಬ ಕಾಂಗ್ರೆಸ್ ಅಥವಾ JDSನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗೋದು, ಅವ್ರ ಜೊತೆಗೆ ನಾವು ಕಾಣಿಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವಿವತ್ತು ಔತಣಕೂಟಕ್ಕೆ ಹೋಗೋದು ಮಾಡಿಲ್ಲ. ಹಾಗಾದ್ರೆ ನಾ ಹೆಂಗೆ ಪಕ್ಷ ವಿರೋಧಿ ಆಗ್ತೀನಿ? ನಾ ಯಡಿಯೂರಪ್ಪ ವಿರೋಧ ಇದ್ದೀನಿ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿವಿ. ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷ ಆಗಿ 2-3 ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಯತ್ನಾಳ್ ಅವ್ರನ್ನ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ. ಅದು ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಒಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನ ನಾನು ಹೇಳಿದ್ದೆ. ಮತ್ತೆ ಸನ್ಮಾನ್ಯ ಯತ್ನಾಳ್ ಅವ್ರಿಗೂ ಸಹ ಸದನ ನಡಿಬೇಕಾದ್ರೂ ಕೂಡ ನಾನೇ ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ, ನಾನು ಯಾಕೆ ಭೋಜನ ಕೂಟ ವ್ಯವಸ್ಥೆ ಮಾಡಿದಾಗ ಅವ್ರನ್ನೂ ಕೂಡ ನಾನು ಬರಬೇಕು ತಾವು ಅಂತೇಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ ಅವರೇ ಯಾವುದೇ ವ್ಯತ್ಯಾಸಗಳು ಇರಲಿ ಸರಿಪಡಿಸ್ಕೊಳ್ಳೋಣ, ದಯವಿಟ್ಟು ನೀವು ಭೋಜನ ಕೂಟಕ್ಕೆ ಬರಬೇಕು ಅಂತೇಳಿ ನಾನೇ ಆಹ್ವಾನಿಸಿದ್ದೆ. ಯಾಕೆಂತ ಹೇಳಿದ್ರೆ ನಾನು ಯತ್ನಾಳ್ ಅವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಚಿಕ್ಕವನು, ಅನುಭವದಲ್ಲೂ ಕೂಡ ಚಿಕ್ಕವನು. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನೂ ಕೂಡ ತಾವು ನೋಡಿದ್ದೀರಿ. ಯಡಿಯೂರಪ್ಪನವರು ಅನೇಕರನ್ನ
ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ. ಹಾಗಾಗಿ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು, ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಇದು ವಿಧಿ ಆಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದೇನೆ. ಆದರೆ ಪಕ್ಷದ ನಮ್ಮ ವರಿಷ್ಠರು ಇವೆಲ್ಲವನ್ನೂ ಕೂಡ ಗಮನಿಸಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಆ ನಿರ್ಧಾರ ಏನು ಅಂತೇಳಿ ತಮಗೂ ಕೂಡ ತಿಳಿದಿದೆ.